ನೋಡಿ ಇದಕ್ಕೆ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೆ. ಆಮೇಲೆ ಒಂದು 4 ಸ್ಪೂನಷ್ಟು ಮೈದಾ, 2 ಸ್ಪೂನಷ್ಟು ಹಾಲಿನ ಪುಡಿ ಹಾಕಿದ್ದೆ, ಮಿಲ್ಕ್ ಪೌಡರು ಹಾಕಿ ಅದನ್ನು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿಬಿಟ್ಟು ಕಲಸಿಟ್ಟಿದ್ದೆ. ಈಗ ನೋಡಿ ಮಾಡ್ತಾಯಿದ್ದೀನಿ. ಇಂಥವು ಸಣ್ಣ ಸಣ್ಣ ಏನು ಮಾಡ್ಕೋಬೇಕು, ಮೊದಲು ಉರುಳ್ಳಿ ಮಾಡಿಟ್ಕೊಂಡು 2 ಮಾಡಬೇಕು. ಅದನ್ನು ನೋಡಿ ಒಂದು ಮಾಡಿದ್ದೀನಲ್ಲ, ಇದನ್ನು ತೆಳ್ಳಗೆ ಲಟ್ಟಿಸ್ಕೋಬೇಕು. 2 ತೆಳ್ಳಗೆ ಲಟ್ಟಿಸ್ಕೊಂಡು ಒಂದ್ರ ಮೇಲೆ ಒಂದಿಟ್ಟು ಲಟ್ಟಿಸ್ಬೇಕು. ಅದನ್ನು ತೋರಿಸ್ತಾಯಿದ್ದೀನಿ ನೋಡಿ. ಈಗ ಮಾಡಿದ್ದೀನಿ ನೋಡಿ. ಒಂದು ಉರುಳ್ಳಿ ಮಾಡಿಸಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಮತ್ತು ಇದು ಮೈದಾ ಹಾಕಿಬಿಟ್ಟು ಸವರಿ ಮೇಲೆ ಮತ್ತೊಂದು ಹಾಕಿದೆ ನೋಡಿ. ಈಗ ಮಾಡಿದ್ದೀನಿ. ಇದನ್ನು ಎತ್ತಿ ಏನು ಮಾಡಬೇಕು, ಹಂಚ ಮೇಲೆ ಹಾಕಬೇಕೀಗ. ನೋಡಿರಿ ಹೆಂಗಾಗಿದೆ ಈಗ. ವಾವ್, ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ. ರುಮಾಲಿ ರೋಟಿ ಅಂದರೆ ಹಿಂಗೆ ಇರಬೇಕು, ಮೆತ್ತಗಿರ್ತಾವೆ ಅವು. ಆಮೇಲೆ ಪದರ ಆಗಬೇಕು ನೋಡಿ. ಇದು ಒಂದು ಉಳ್ಳಿ ಹಿಂಗೆ ಲಟ್ಟಿಸ್ಕೊಬೇಕು. ಎಷ್ಟು ತೆಳಗೆ ಬರ್ತಾವೆ ಅಷ್ಟು ತೆಳಗೆ ಲಟ್ಟಿಸ್ಬೇಕು. ಅದನ್ನು ಲಟ್ಟಿಸ್ಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಮೈದಾ ಅಥವಾ ಹಿಟ್ಟು ಉದುರಿಸ್ಬೇಕು. ಉದುರಿಸಿ ಇದನ್ನು ತೆಗೆದಿಡಬೇಕು ಒಂದು ಕಡೆ ಇಟ್ಟು. ಇನ್ನೊಂದು ತೊಗೋಬೇಕು. ಇನ್ನೊಂದು ತೆಗೆದು ಇದನ್ನು ಲಟ್ಟಿಸ್ಬೇಕು. ಇದು ಗತಿನೇ. ಸುಮಾರು ಅದೇ ಸೈಜ್ಗೆ ಮಾಡಂಗೆ ಮಾಡ್ಕೋಬೇಕು ಇವನ್ನೆರಡು. ಆಮೇಲೆ ಇದ್ರ ಮೇಲೆ ಏನು ಮಾಡಬೇಕು, ಸ್ವಲ್ಪ ಹಿಟ್ಟು ಉದುರಿಸ್ಬೇಕು. ಹಿಟ್ಟು ಉದುರಿಸಿ ಒಂದ್ರ ಮೇಲೆ ಒಂದು ಇದನ್ನು ಹಿಂಗೆ ಹಾಕಬೇಕು. ಹಾಕಿ ಇವನ್ನ ಏನು ಮಾಡಬೇಕು, ತೆಳ್ಳಗೆ ಹಾಕಬೇಕು. ಆಮೇಲೆ ನೋಡಿ ಈಗ ತೆಗೆದಿದ್ದೀನಿ ನೋಡಿ. ಈಗ ತೆಳ್ಳಗಿದೆ ನೋಡಿ. ಈ 2 ಪದರ ಅದು. ಇಲ್ಲ ಒಂದು ಚಪಾತಿ ಒಳಗೆ ಒಂದರೊಳಗೆ 2 ಅದು. ಇವು ಈಗ ನೋಡಿ, ಇವೇ ರುಮಾಲಿ ರೋಟಿ. ಇವು ಇದ್ರ ಜೋಡಿ ನಾವು ಒಂದು ಪೊಟ್ಯಾಟೋದ್ದು ಗ್ರೇವಿ ಮಾಡಿದ್ದೀವಿ, ಸುಕ್ಕ ಮಾಡಿದ್ದೀವಿ. ಗ್ರೇವಿ ಎಲ್ಲ ಸುಕ್ಕ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಅನ್ನಿಸ್ತದೆ. ನೀವು ಈ ರೀತಿ ರುಮಾಲಿ ರೋಟಿ ಮಾಡ್ಕೊಂಡು ನೋಡಿರಿ ಒಂದು ಸಲ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನೋಡಿ ಈಗ ತೆಗಿತಾ ಇದ್ದೀನಿ ನಾನು. ಒಂದರಲ್ಲಿ 2 ಆಗ್ತವೆ. ಮುಚ್ಚಿಡ್ಬೇಕು ಇವನ್ನ. ಆಗಿದೆ. ಅದರ ಜೋಡಿ ಬೇಬಿ ಪೊಟ್ಯಾಟೋದು ಒಂದು ಸುಕ್ಕ ಮಾಡಿದ್ದೀವಿ ನೋಡಿ. ಚೆನ್ನಾಗಿ ಬಂದಿವೆ. ವಾವ್, ತೆಳಗೆ ನೋಡಿ. ಒಂದರಲ್ಲಿ 2 ಬರ್ತಾವೆ ಇವು. ಈ ರೀತಿ ಮಾಡ್ಕೋಬೇಕು ನೀವು. ನೋಡಿ ಒಂದು ಸಲ ಈ ರೀತಿ ಮಾಡಿ ನೋಡಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ.